ಎಸ್, ಯಾವ ರೀತಿ ವಾದ ಮಂಡನೆ ಆಗ್ತಾ ಇದೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಪಾಯಿಂಟ್ ಟು ಪಾಯಿಂಟ್ ರಾಘವನ್ ಎಲ್ಲ ವಿವರಗಳನ್ನು ಇಡ್ತಾ ಹೋಗ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ. ದೂರುದಾರ ಸ್ನೇಹಮಯಿ ಕೃಷ್ಣಾಪರ ವಕೀಲರು ಕೆ ಜಿ ರಾಘವನ್ ವಾದ ಮಂಡಿಸ್ತಾ ಇದ್ದಾರೆ. ತನಿಖೆಯನ್ನು ತಡೆ ಹಿಡಿಬಾರದು, ಇದರ ಹಿಂದಿನ ಸತ್ಯಾಸತ್ಯಗಳೇನಿದೆಯಲ್ಲ ಅವೆಲ್ಲವೂ ಕೂಡ ಹೊರಗಡೆ ಬರಬೇಕು, ಆ ಸಂಗತಿಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಯಾರ ಹೆಸರಿಗೆ ಜಮೀನಿತ್ತು, ಆ ಜಮೀನು ಯಾರ ಹೆಸರಿಗಿತ್ತು, ಆತನಿಗೆ 2 ಜನ ಮಕ್ಕಳಿದ್ರು, ಆತನ ಮಕ್ಕಳಲ್ಲಿ ಯಾರಿಗೆ ಈ ಜಮೀನು ಸಿಕ್ತು ನೋಡಿ, ಅಲ್ಲಿಂದ ಈ ಕತೆ ಶುರುವಾಗುತ್ತೆ. ಇದರ ಓನರ್ ನಿಂಗನಿಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳಲ್ಲಿ 2 ಮಕ್ಕಳು ನಮಗೆ ಬೇಡ ಅಂಥೇಳಿ ಮೈಲಾರಯ್ಯನಿಗೆ ತಮ್ಮ ಆಸ್ತಿ ಬರೆದು ಬಿಡ್ತಾರೆ, ಬೇಡಪ್ಪ ಅಂತ ಹೇಳಿ ಅಂತ. ಅದರಲ್ಲಿ ದೇವರಾಜ್ ಕೂಡ ಒಬ್ಬ, ನನಗೆ ಆಸ್ತಿ ಬೇಡ ಅಂತ ಹೇಳಿದಂಥ ದೇವರಾಜ್ ಕೂಡ ಒಬ್ಬ. ಆದರೆ ಅದೇ ದೇವರಾಜು ಡಿನೋಟಿಫಿಕೇಷನ್ಗೋಸ್ಕರ ಅರ್ಜಿ ಹಾಕ್ತಾನೆ, ಜಮೀನನ್ನು ಡಿನೋಟಿಫೈ ಮಾಡಿ ಅಂತ. ಯಾರು ಮಾಲೀಕನಲ್ವಲ್ಲ ಅವನು ಡಿನೋಟಿಫೈ ಮಾಡಿ ನಮ್ಮ ಜಮೀನನ್ನು ಅಂತ ಅರ್ಜಿ ಹಾಕುವಂಥದ್ದು. ಏನಿದ್ರ ಅರ್ಥ ಇದು? ಇನ್ನು ಆ ದೇವರಾಜು ಇದೇ ಜಮೀನನ್ನು ಮಲ್ಲಿಕಾರ್ಜುನಿಗೆ ಮಾರ್ತಾರೆ, ಜಮೀನೇ ಆತನ ಹೆಸರಿಗಿಲ್ಲ. ಇನ್ನು ಭೂ ಪರಿವರ್ತನೆಗೂ ಮೊದಲು ನಿವೇಶನದ ಸ್ಥಳ ತನಿಖೆ ಮಾಡಲಾಗುತ್ತೆ, ಸ್ಥಳ ಮಾಹಿತಿ ಮಾಡಲಾಗುತ್ತೆ. ಡಿನೋಟಿಫಿಕೇಷನ್ ಕೇಳಿ ಅರ್ಜಿ ಸಲ್ಲಿಸಿದ ದೇವರಾಜು, ಆದರೆ ದೇವರಾಜು ಆಗ ಜಮೀನಿನ ಮಾಲೀಕನೇ ಅಲ್ಲ. ಜಮೀನಿನ ಮಾಲೀಕ ಆಗದೇ ಇರುವಂಥ ಅರ್ಜಿ ಸಲ್ಲಿಸ್ತಾನೆ. 97ರಂದು ಅಂತಿಮ ಭೂಸ್ವಾಧೀನದ ಅಧಿಸೂಚನೆ ಆಗುತ್ತೆ, 20/8/1997ರಂದು. 30/3/1998ರಂದು ಜಮೀನಿಗೆ ಪರಿಹಾರ ನಿಗದಿಯಾಗುತ್ತೆ. ಫಟಾಫಟ್ ಆಗೋಗ್ಬಿಡುತ್ತೆ, ಹೋಗಿ ಜಮೀನಿಗೆ ಪರಿಹಾರ ನಿಗದಿಯಾಗುತ್ತೆ. 15/8/98ರಂದು 3.4 ಎಕರೆ ಜಮೀನು ಡಿನೋಟಿಫೈ ಆಗುತ್ತೆ. 3 ಎಕರೆ 16 ಗುಂಟೆ. 25/8/2004ರಂದು ದೇವರಾಜು ಈ ಜಮೀನನ್ನು BM ಮಲ್ಲಿಕಾರ್ಜುನ್ಗೆ ಮಾರಾಟ ಮಾಡ್ತಾನೆ. BM ಮಲ್ಲಿಕಾರ್ಜುನ್ ಮುಖ್ಯಮಂತ್ರಿಗಳ ಪತ್ನಿಯ ಸೋದರ. ಈ ಎಲ್ಲ ವಿವರಗಳು ಆ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಇದೊಂದೇ ಜಮೀನನ್ನು ಡಿನೋಟಿಫೈ ಮಾಡಲಾಗಿದೆಯಾ ಅಂತ. ಹೌದು, ನಮಗಿರುವಂಥ ಮಾಹಿತಿ ಪ್ರಕಾರ ಇದೊಂದೇ ಆಸ್ತಿಯನ್ನು ಡಿನೋಟಿಫೈ ಮಾಡಲಾಗಿದೆ. ಪ್ರಭಾವ ಇಲ್ಲದೇ ಈ ರೀತಿ ಮಾಲೀಕನೇ ಅಲ್ಲದಿರುವಂಥ ವ್ಯಕ್ತಿ ಜಮೀನನ್ನು ಡಿನೋಟಿಫೈ ಮಾಡ್ಸೋಕ್ಕೆ ಸಾಧ್ಯನಾ? ಬೆಲೆ ನಿಗದಿಯಾಗಲಿಕ್ಕೆ ಸಾಧ್ಯನಾ? ಈ ಪ್ರಕರಣದಲ್ಲಿ ಸಂದೇಹದ ಮೊನೆ ಇದೆ. ಇದು ಅವಸರದಲ್ಲಿ ಮೂಡಿದ ಸಂದೇಹ ಅಲ್ವಾ? ಇದು ನಗಣ್ಯ ವಿಚಾರಕ್ಕೆ ಮೂಡಿದ ಸಂದೇಹ ಅಲ್ಲ. ಇದು ಡಿನೋಟಿಫೈ ಆದಂಥ ಜಮೀನಲ್ಲಿ ಆವಾಗಲೇ ನಿವೇಶನ ಹಂಚಿಕೆಯಾಗಿತ್ತು. 2010ರಲ್ಲಿ ಈ ಜಮೀನನ್ನ ಮಲ್ಲಿಕಾರ್ಜುನ್ CM ಅವರ ಪತ್ನಿಗೆ ದಾನ ಕೊಟ್ಟರು. ಈ ಕೇಸ್ನಲ್ಲಿ ಪತ್ನಿ ಬದಲಿ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದರು. ಸಾಮಾನ್ಯ ಪ್ರಜೆ ಆಗಿದ್ದರೆ ಬದಲಿ ನಿವೇಶನ ಸಿಗ್ತಿರಲಿಲ್ಲ, ಪ್ರಶ್ನೆ ಬೇರೆ. ನಿಮ್ಮ ಮಾಲೀಕತ್ವವನ್ನು ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ರು, ಆದರೆ ಇವರಿಗೆ ಕೇಳಲಿಲ್ಲ. ಇದು ರಾಘವನ್ ಮಂಡಿಸ್ತಿರುವಂಥದ್ದು. ಈ ಪ್ರಕರಣದಲ್ಲಿ ಒಂದು ಸಂದೇಹ ಇದೆ, ಒಂದು ಡೌಟ್ ಇದೆ. ಇದು ನಗಣ್ಯ ವಿಚಾರಕ್ಕೆ ಮೂಡಿದಂಥ ಸಂದೇಹ ಅಲ್ಲ. ಇದು ಈ ವಿಚಾರಕ್ಕೊಂದು ವೇಟೇಜ್ ಇದೆ. ಡಿನೋಟಿಫೈ ಆದಂಥ ಜಮೀನಲ್ಲಿ ಈಗಾಗಲೇ ನಿವೇಶನ ಹಂಚಿಕೆಯಾಗಿತ್ತು. 2010ರಲ್ಲಿ ಈ ಜಮೀನನ್ನು ಮಲ್ಲಿಕಾರ್ಜುನ್ CM ಪತ್ನಿಗೆ ದಾನ ಕೊಟ್ಟರು, ಅಂದರೆ ತಮ್ಮ ಸೋದರಿಗೆ ದಾನ ಕೊಟ್ಟರು. ಈ ಕೇಸ್ನಲ್ಲಿ CM ಪತ್ನಿ ಬದಲಿ ನಿವೇಶನ ಕೊಡಿ ಅಂತ ಅರ್ಜಿ ಸಲ್ಲಿಸಿದರು. ಕೊಟ್ಟು ಬಿಡ್ತಿದ್ರಾ ಸಾಮಾನ್ಯದವರಾಗಿದ್ದರೆ? ನಿಮ್ಮ ಮಾಲೀಕತ್ವವನ್ನು ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ರು. ಇಲ್ಲಿ ಹಂಗಾಗಲಿಲ್ಲ. ಇಲ್ಲಿ ಇದು ರಾಘವನ್ ವಾದ ಮಂಡಿಸ್ತಿರುವಂಥ ಪರಿ. ಎಸ್, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕೇಸನ್ನು ಬಿಚ್ಚಿಡುವಂಥ ಬಗೆ ಇದೆಯಲ್ಲ, ಅದು ಲಾಯರ್ಗಳನ್ನು ನೋಡಿ ಕಲ್ತ್ಕೋಬೇಕು. ಅದು ಅವ್ರ ಪರವಾಗಿರುವಂಥ ವಕೀಲರು, ಇವರು ಪರವಾಗಿರುವಂಥ ವಕೀಲರು ಅನ್ನುವಂಥದ್ದಲ್ಲ. ಅದು ಯಾವುದೇ ವಿಷಯವನ್ನು ಒಂದು ಹಂತವಾಗಿ ಅದನ್ನು ಬಿಚ್ಚಿಡುವಂಥ ರೀತಿ ಇದೆಯಲ್ಲ, ಅದನ್ನು ಪಾಯಿಂಟ್ ಅದನ್ನು ಜಡ್ಜ್ ಮುಂದುಗಡೆ ಅನಾವರಣಗೊಳಿಸುವಂಥ ಒಂದು ಪರಿ ಇದೆಯಲ್ಲ, ಅದನ್ನು ನಾವು ನೋಡಿ ಕಲ್ತ್ಕೋಬೇಕು. ನಾವು ನಿಜಕ್ಕೂ ವಿಷಯ ಮಂಡಿಸುವಂಥವ್ರು ಯಾವ ರೀತಿ ವಿಷಯ ಮಂಡಿಸಬೇಕು, ಯಾವ ರೀತಿ ಅರ್ಥ ಆಗುವ ಹಾಗೆ ವಿಷಯವನ್ನು ಮಂಡಿಸಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಂಗ ಅದರ ಮಾಲೀಕ, ಆತನಿಗೆ 3 ಜನ ಮಕ್ಕಳು,
3 ಜನದಲ್ಲಿ ಇಬ್ಬರು ನಮಗೆ ಆಸ್ತಿ ಬೇಡ ಅಂತಾರೆ. ಆಸ್ತಿ ಬೇಡ ಅಂದವನಲ್ಲಿ ಒಬ್ಬನ ಹೆಸರು ದೇವರಾಜು. ಆಸ್ತಿ ಕೊಟ್ಟಿದ್ದು ಮೈಲಾರಯ್ಯಂಗೆ. ಅದಾದಮೇಲೆ ಏನು ಅಂತಂದರೆ ಡಿನೋಟಿಫೈ ಮಾಡಿ ಅಂತ ಅರ್ಜಿ ಸಲ್ಲಿಸುವಂತ ಇದೇ ದೇವರಾಜು. ಯಾವ ಆಸ್ತಿಗೆ ಯಾರು ಮಾಲೀಕನಲ್ಲ ಆತ ಡಿನೋಟಿಫೈ ಮಾಡಿ ನಮ್ಮ ಜಮೀನನ್ನು ಅಂತ ಅರ್ಜಿ ಸಲ್ಲಿಸ್ತಾನೆ. ಅಲ್ಲಿಂದ ಪ್ರಕ್ರಿಯೆಗಳು ಶುರು ಆಗ್ತವೆ. ಫಟಾಫಟ್ ಪ್ರಕ್ರಿಯೆಗಳು ಆಗೋಗ್ಬಿಡ್ತವೆ. ಇದೆಲ್ಲ ಆಗೋದ್ರೊಳಗಡೆ ಒಂದು ಸಂಗತಿ ಏನಪ್ಪ ಅಂತಂದರೆ ಅಲ್ಲಿ ನಿವೇಶನಗಳನ್ನೂ ಕೂಡ ಮಾಡಾಗಿತ್ತು. ಆ ನಿವೇಶನಗಳನ್ನೂ ಕೂಡ ಹಂಚಿಯಾಗಿತ್ತು. ಹೀಗಾಗಿ ಅವ್ರು ಹೇಳ್ತಾರೆ, ರಾಘವನ್, ಈ ಪ್ರಕರಣದಲ್ಲಿ ನನಗೆ ಸಂದೇಹದ ಮೊನೆ ಕಾಣ್ತಾ ಇದೆ. ನನಗೆ ಸಂದೇಹ ಎದ್ದೆದ್ದು ಕಾಣ್ತಾ ಇದೆ. ಇದು ಅವಸರದಲ್ಲಿ ಮೂಡಿದಂಥ ಸಂದೇಹ ಅಲ್ಲ. ಇದು ಜಡ್ಜಿಯವ್ರಿಗೆ ಅವ್ರು ಹೇಳುವಂಥದ್ದು. ನೀವು ಅವ್ರು ಹೇಳ್ತಾರೆ, ನಿಮಗೇನು ಅರ್ಜೆಂಟಾಗಿ ಏನಾದರೂ ಸಂದೇಹ ಬಂದ್ಬಿಡ್ತಾ ಅಂತ ಕೇಳ್ತಾರೆ ನ್ಯಾಯಾಧೀಶರು. ಇಲ್ಲ, ಡಿನೋಟಿಫೈ ಆಯ್ತಲ್ಲ ಆ ಜಮೀನಿನಲ್ಲಿ ಆಗಾಗಲೇ ನಿವೇಶನ ಹಂಚಿಕೆ ಆಗಿತ್ತು. ಸೈಟನ್ನು ಆಲ್ರೆಡಿ ಕೊಟ್ಟುಬಿಟ್ಟಿದ್ರಲ್ಲ. ಆಲ್ರೆಡಿ 2010ರಲ್ಲಿ ಈ ಜಮೀನನ್ನು ಮಲ್ಲಿಕಾರ್ಜುನ್ ದಾನ ಕೊಡ್ತಾರೆ ತಮ್ಮ ಸೋದರಿಗೆ, ಅಂದರೆ ಮುಖ್ಯಮಂತ್ರಿಯವರ ಪತ್ನಿಗೆ ದಾನ ಕೊಡ್ತಾರೆ. ಅವರು ಬದಲಿ ನಿವೇಶನಕ್ಕೆ ಪತ್ರ ಬರೀತಾರೆ. ಬದಲಿ ನಿವೇಶನಕ್ಕೆ ಪತ್ರ ಬರೆದಂಥ ಸಂದರ್ಭದಲ್ಲಿ ಮೂಲ ಮಾಲೀಕರು ಯಾರೋ ಅದ್ರ ಮಾಹಿತಿ ಕೊಡಿ ಅಂತ ಕೇಳಲ್ವಾ? ಜನಸಾಮಾನ್ಯರು ಯಾವ್ದಾರಾದರೆ ಬಿಟ್ಬಿಡ್ತಾರಾ? ಸಾಮಾನ್ಯ ಪ್ರಜೆ ಆಗಿದ್ದರೆ ಬದಲಿ ನಿವೇಶನವನ್ನು ಕೊಟ್ಬಿಡ್ತಿದ್ರಾ? ಕೊಡೋಕ್ಕೆ ಸಾಧ್ಯನಾ? ನಿಮ್ಮ ಮಾಲೀಕತ್ವವನ್ನು ಸಾಬೀತುಪಡಿಸಿ, ನೀವೇ ಓನರ್ರಾ, ಕೊಡಿ ಅದರ ದಾಖಲೆಗಳನ್ನಂತ ಕೇಳ್ತಾ ಇದ್ರು. ಇಲ್ಲದು ಯಾವುದೂ ಆಗಿಲ್ಲ, ಮಾಡಿಬಿಟ್ರು. ನೀವು ಈ ಬೆಂಗಳೂರಲ್ಲೂ ಕೂಡ ಬಹಳಷ್ಟು ಜನ ಎಲ್ಲೆಲ್ಲೋ ಈ ಬಿ ಡಿ ಎ ಸೈಟ್ಗಳನ್ನು ಅಲಾಟ್ ಮಾಡಿಸ್ಕೊಂಡು ಇನ್ನೆಲ್ಲೆಲ್ಲೋ ಬದಲಿ ನಿವೇಶನಕ್ಕೆ ಹಾಕಿ ಭಾಳ ಈ ದೊಡ್ಡ ಕಡೆಗೆ HSR ಲೇಔಟು ಆ ಥರದ ಲೇಔಟ್ಗಳಲ್ಲಿ ಈ ಸೈಟ್ ಹೊಡ್ಕೊಂಡಿರೋವಂಥದ್ದಿದೆ. ಹುಡುಕ್ಬಿಟ್ರಿ ಅಂತ ವೆಟ್ ಸಿಗ್ತಾವೇನೋ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳು ಕೊಡ್ತೀವಿ.